ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಪಾದುಕೆಗಳನ್ನು ಕೊಟ್ಟು ಭರತನನ್ನು ಕಳುಹಿಸಿದ್ದು ಎಂಬ 112ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಆ ಆಶ್ರಮಕ್ಕೆ ಬಂದಿದ್ದ ಋಷಿಗಳು ಅಪರಿಮಿತವಾದ ತೇಜಸ್ಸುಳ್ಳ ಮಹಾತ್ಮರಾದ ಶ್ರೀರಾಮನನ್ನು ಭರತನನ್ನು ಕಂಡು ಅತ್ಯಂತ ಸಂತೋಷಪಟ್ಟು, ಆಹಾ, ಇಂತಹ ಸತ್ಪುರುಷರುಂಟೆ, ಲೋಕದಲ್ಲಿ ಇವರೇ ಸತ್ಯಸಂಧರು, ಇವರೇ ಮಹಾಧನ್ಯರು, ಅತ್ಯಂತ ಧರ್ಮ ರಹಸ್ಯವನ್ನು ಬಲ್ಲವರು, ಅತಿ ಪರಾಕ್ರಮಿಗಳು, ಇಂತಹ ಮಕ್ಕಳನ್ನು ಹೆತ್ತ ತಾಯಿ ತಂದೆಗಳೇ ಕೃತಾರ್ಥರು, ಇವರ ಸಂಭಾಷಣೆಯನ್ನು ಕೇಳುವುದಕ್ಕೆ ಪ್ರೀತಿಯಾಗುತ್ತದೆ ಎಂದು ಕೊಂಡಾಡಿದರು. ಅನಂತರ ಭರತನನ್ನು ಕುರಿತು, ಭರತ, ನೀನು ಸತ್ಕುಲ ಪ್ರಸೂತನು, ಮಹಾಪ್ರಾಜ್ಞನು, ಕೀರ್ತಿವಂತನು, ನಿನ್ನದು ಮಹಾ ಸಚ್ಚರಿತ್ರವು. ನೀನು ಶ್ರೀರಾಮನನ್ನು ತಂದೆಗೆ ಸರಿಯಾಗಿ ಕಾಣುವ ಪಕ್ಷದಲ್ಲಿ ಆತನ ಮಾತನ್ನು ಕೇಳಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಶ್ರೀರಾಮನು ತಂದೆಯ ಆಜ್ಞೆಯನ್ನು ಮೀರದೆ ಆತನ ಋಣವನ್ನು ತೀರಿಸಬೇಕೆಂದು ಬಯಸುತ್ತಿದ್ದಾನೆ. ದಶರಥ ರಾಯನು ತನ್ನ ಪತ್ನಿಯಾದ ಕೈಕೇಯಿ ದೇವಿಗೆ ಕೊಟ್ಟ ಮಾತಿಗೆ ತಪ್ಪದೆ ಆಕೆಯ ಋಣವನ್ನು ತೀರಿಸಿ ಸ್ವರ್ಗಸ್ಥನಾದನಲ್ಲವೇ? ತನ್ನ ಪ್ರತಿಜ್ಞೆಯನ್ನು ಶ್ರೀರಾಮನು ಕೆಡಿಸಬಹುದೇ ಎಂದು ನುಡಿದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಅವರ ಮಾತನ್ನು ಕೇಳಿ ಶ್ರೀರಾಮನು ಹರ್ಷಪಟ್ಟು ಆ ಋಷಿಗಳು ತನಗೆ ಅನುಕೂಲವಾದ ಮಾತನ್ನಾಡಿದುದಕ್ಕಾಗಿ ಅವರನ್ನು ಸ್ತುತಿಸಿದನು. ಭರತನು ಆ ಋಷಿಗಳು ಶ್ರೀರಾಮನಿಗೆ ಅನುಕೂಲವಾಗಿ ಮಾತನಾಡಿದ್ದನ್ನು ಕೇಳಿ ಕಂಗೆಟ್ಟು ಸ್ವರಗೊಂದಿ ಕೈಮುಗಿದುಕೊಂಡು ಅತ್ಯಂತ ದೈನ್ಯೋಕ್ತಿಯಿಂದ ಶ್ರೀರಾಮನನ್ನು ಕುರಿತು, ಅಣ್ಣ, ನೀನು ರಾಜಧರ್ಮವನ್ನು, ನಮ್ಮ ಕುಲಧರ್ಮವನ್ನು ವಿಚಾರಿಸಿ ನನ್ನ ತಾಯಿಯಾದ ಕೈಕೇಯಿ ದೇವಿ ಪ್ರಾರ್ಥನೆಯನ್ನು ಪರಿಪಾಲಿಸು. ನೀನಿಲ್ಲದೆ ನಾನೊಬ್ಬನೇ ರಾಜ್ಯಾಧಿಪತ್ಯವನ್ನು ವಹಿಸುವುದಕ್ಕೆ ಸಮರ್ಥನಲ್ಲ. ಸಮಸ್ತ ಪುರಜನರು ಪರಿಜನರು ನಿನ್ನನ್ನೇ ಬಯಸುತ್ತಿದ್ದಾರೆ. ಅದಲ್ಲದೆ ನಮ್ಮ ಜ್ಞಾತಿಗಳು, ಮಿತ್ರರು, ಪಟುಭಟರು ಮೊದಲಾದವರು ವರ್ಷಾ ಕಾಲದಲ್ಲಿ ಚಾತಕ ಪಕ್ಷಿಗಳು ಮಳೆಗರೆಯುವ ಮೇಘಗಳನ್ನು ಬಯಸುವಂತೆ ನಿನ್ನನ್ನೇ ಬಯಸುತ್ತಿದ್ದಾರೆ. ಆದ ಕಾರಣ ನೀನು ಎಲ್ಲರಿಗೂ ಸಂತೋಷವಾಗುವ ರಾಜ್ಯಭಾರವನ್ನು ವಹಿಸಿಕೊಂಡು ಸಮಸ್ತ ಪ್ರಜೆಗಳನ್ನು ಪರಿಪಾಲಿಸು. ಪ್ರಜಾಪಾಲನಕ್ಕೆ ನೀನೇ ಸಮರ್ಥನಲ್ಲದೆ ಮತ್ತೊಬ್ಬರಲ್ಲ ಎಂದು ಆತನ ಪಾದಗಳಿಗೆ ಸಾಷ್ಟಾಂಗವೆರಗಿ ಅತ್ಯಂತ ಪ್ರಿಯವಚನಗಳಿಂದ ಪ್ರಾರ್ಥನೆ ಮಾಡಿದನು. ಶ್ರೀರಾಮನು, ಭರತ, ನಿನಗೆ ಅಂತಹ ವಿನಯ ಬುದ್ಧಿ ಇರುವುದರಿಂದ ನೀನು ಸಮಸ್ತ ಜನಗಳನ್ನು ಪರಿಪಾಲಿಸಬಲ್ಲೆ. ನೀನು ಬುದ್ಧಿವಂತರು ಮಹಾತ್ಮರು ಆದ ಪ್ರಧಾನರೊಡನೆ ಮಂತ್ರಾಲೋಚನೆಯನ್ನು ಮಾಡಿಕೊಂಡು ಅವರ ಸಹಾಯದಿಂದ ರಾಜ್ಯಪಾಲನ ಮಾಡು. ಚಂದ್ರಪ್ರಭೆಯು ಚಂದ್ರನನ್ನು ಬಿಟ್ಟು ತೊಲಗಿದರೂ, ಹಿಮವತ್ ಪರ್ವತವು ಹಿಮವನ್ನು ಬಿಟ್ಟರೂ, ಸಮುದ್ರವು ತನ್ನ ಮೇರೆಯನ್ನು ಮೀರಿದರು, ನಾನು ನಮ್ಮ ತಂದೆಯಾದ ದಶರಥರಾಯನ ಆಜ್ಞೆಯನ್ನು ಮಾತ್ರ ಮೀರಲಾರೆನು. ನಿನ್ನ ತಾಯಿಯಾದ ಕೈಕೇಯಿ ದೇವಿಯು ನಿನಗೆ ರಾಜ್ಯವಾಗಬೇಕೆಂದು ತನ್ನ ಈ ಕಾರ್ಯವನ್ನು ಮಾಡಿದಳು. ಇದನ್ನು ನಾನು ತಪ್ಪಿಸಲು ಇಚ್ಛಿಸುವವನಲ್ಲ. ನಾನು ಕೈಕೇಯಿ ದೇವಿಯನ್ನು ಕೌಸಲ್ಯ ದೇವಿಯಂತೆಯೇ ಕಾಣತಕ್ಕವನು ಎಂದು ನುಡಿದನು. ಈ ಪ್ರಕಾರವಾಗಿ ನುಡಿದ ಸೂರ್ಯ ಸದೃಶನು ಚಂದ್ರನಂತೆ ಕಾಂತಿಯುಕ್ತನೂ ಆದ ಶ್ರೀರಾಮನನ್ನು ಕುರಿತು ಭರತನು ಹೇಳುತ್ತಾನೆ, ಅಣ್ಣ, ನಾನು ನಿನ್ನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಬಾರದು. ಹಾಗೆಯೇ ಆಗಲಿ. ಮತ್ತೊಂದು ಕಾರ್ಯವನ್ನು ಮಾಡಿಕೊಟ್ಟು ನನಗೆ ಅನುಕೂಲನಾಗು. ನಿನ್ನ ಪಾದಗಳಿಂದ ಮೆಟ್ಟುವ ಪಾದುಕೆಗಳನ್ನು ಕೊಡು. ಅವು ಸಮಸ್ತ ಲೋಕಗಳ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಲು ಸಮರ್ಥವಾಗಿವೆ ಎಂದು ಪ್ರಾರ್ಥಿಸಿದನು. ಆ ಮಾತನ್ನು ಅಂಗೀಕರಿಸಿ ಪುರುಷೋತ್ತಮನಾದ ಶ್ರೀರಾಮನು ತನ್ನ ಪಾದುಕೆಗಳನ್ನು ಮಹಾತ್ಮನಾದ ಭರತನಿಗೆ ಕೃಪೆಯಿಂದ ಕೊಟ್ಟನು. ಈ ಸಂದರ್ಭದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಸಲುವಾಗಿಯೇ ಭರತನು ಸ್ವರ್ಣ ಪಾದುಕೆಗಳನ್ನು ಅಯೋಧ್ಯೆಯಿಂದ ತಂದಿದ್ದನೆಂದು ಆ ಪಾದುಕೆಗಳನ್ನೇ ಒಮ್ಮೆ ಮೆಟ್ಟಿ ಅವನ್ನು ಭರತನಿಗೆ ಶ್ರೀರಾಮನು ಹಿಂದಿರುಗಿಸಿದನೆಂದು ಕೆಲವರ ಅಭಿಪ್ರಾಯವಿದೆ. ಆಮೇಲೆ ಭರತನು ಆ ಪಾದುಕೆಗಳನ್ನು ಮಹಾಪ್ರಸಾದವೆಂದು ಶಿರಸ ವಹಿಸಿ ತೆಗೆದುಕೊಂಡು ಶ್ರೀರಾಮನನ್ನು ನೋಡಿ, ಸ್ವಾಮಿ,
ಒಡೆಯನಾದ ನೀನು 14 ವರುಷಗಳ ಪರ್ಯಂತ ಜಡೆ ನಾರು ಬಟ್ಟೆಗಳನ್ನು ಧರಿಸಿ ವ್ರತ ನಿಯಮದಿಂದ ಇರುವುದರಿಂದ ನಾನು ಭೋಗವನ್ನು ಅನುಭವಿಸಿಕೊಂಡಿರಬಾರದು. ನಾನು 14 ವರುಷಗಳ ಪರ್ಯಂತ ಜಡೆ ನಾರು ಬಟ್ಟೆಗಳನ್ನು ಧರಿಸಿಕೊಂಡು ಕಂದ ಮೂಲ ಫಲಾಹಾರಾದಿಗಳನ್ನು ಮಾಡಿಕೊಂಡು ನೀನು ಬರುವುದನ್ನೇ ನಿರೀಕ್ಷಿಸುತ್ತಾ ಅಯೋಧ್ಯ ಪಟ್ಟಣದ ಹೊರಗಿರುವೆನು. ಸಮಸ್ತ ರಾಜ್ಯಭಾರವನ್ನು ನಿನ್ನ ಪಾದುಕೆಗಳ ವಶಕ್ಕೆ ಒಪ್ಪಿಸಿ 14 ವರುಷಗಳ ಪರ್ಯಂತವೂ ವ್ರತಸ್ಥನಾಗಿರುವೆನು. 14ನೆಯ ವರುಷವು ತುಂಬಿದ ಮಾರನೆಯ ದಿವಸವೇ ನೀನು ಬಾರದಿದ್ದರೆ ಅಗ್ನಿ ಪ್ರವೇಶ ಮಾಡುವೆನು ಎಂದು ನುಡಿದನು. ಆಗ ಶ್ರೀರಾಮನು, ತಮ್ಮ ಭರತ, ಹಾಗೆಯೇ ಮಾಡುವೆನು ಎಂದು ತಬ್ಬಿಕೊಂಡು ಮೈಸವರಿ ಆಮೇಲೆ ಶತ್ರುಘ್ನನನ್ನು ಆಲಿಂಗಿಸಿ ಭರತನನ್ನು ಕುರಿತು, ಭರತ, ನಿನ್ನ ತಾಯಿಯಾದ ಕೈಕೇಯಿ ದೇವಿಯನ್ನು ರಕ್ಷಿಸು. ಆಕೆಯ ಮೇಲೆ ಕೋಪ ಮಾಡಬೇಡ. ಅದಕ್ಕೆ ನನ್ನ ಮೇಲೆಯೂ ಸೀತಾದೇವಿಯ ಮೇಲೆಯೂ ಆಣೆಯಿಡು ಎಂದು ಹೇಳಿ ಅವನಿಂದ ಮಾತು ತೆಗೆದುಕೊಂಡು ಕಣ್ಣೀರು ಬಿಡುತ್ತಾ ಭರತನನ್ನು ಅಯೋಧ್ಯ ಪಟ್ಟಣಕ್ಕೆ ಕಳುಹಿಸಿದನು. ಆಮೇಲೆ ಭರತನು ಪ್ರತಾಪಶಾಲಿಯಾದ ಶ್ರೀರಾಮನ ಪಾದುಕೆಗಳನ್ನು ಸ್ವೀಕರಿಸಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಕೆಟ್ಟದ ಆನೆಯ ಮಸ್ತಕದ ಮೇಲೆ ಇಟ್ಟುಕೊಂಡು ಅಯೋಧ್ಯ ಪಟ್ಟಣಕ್ಕೆ ತೆರಳಿದನು. ಶ್ರೀರಾಮ ಅಯೋಧ್ಯ ಪಟ್ಟಣದಿಂದ ಬಂದ ಮಂತ್ರಿವರ್ಗಕ್ಕೂ ಗುರುವಾದ ವಸಿಷ್ಠ ಮುನೀಶ್ವರನಿಗೂ ಪರಿಜನ ಪುರಜನರಿಗೂ ಕಾಲೋಚಿತವಾದ ವಿನಯ ವಚನಗಳಿಂದ ಸತ್ಕಾರವನ್ನು ಮಾಡಿ ಸಮಸ್ತ ಜನಗಳನ್ನು ಭರತ ಶತ್ರುಘ್ನರ ಹಿಂದೆ ಕಳುಹಿಸಿ ಹಿಮವತ್ ಪರ್ವತದಂತೆ ಚಂಚಲನಾಗದೆ ಇದ್ದನು. ಆಮೇಲೆ ಕೌಸಲ್ಯಾದೇವಿಯೇ ಮೊದಲಾದ ಶ್ರೀರಾಮನ ತಾಯಂದಿರು ದುಃಖಿತರಾಗಲು ಆತನು ಅವರೆಲ್ಲರನ್ನೂ ಅಭಿವಂದಿಸಿ ಕಳುಹಿಸಿ ತನ್ನ ಪರ್ಣಶಾಲೆಯನ್ನು ಪ್ರವೇಶಿಸಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.